ನಮಸ್ಕಾರ, ವಿನಯ್ ನಾಯ್ಕ್, ಕಾರವಾರ. ನಾನೊಂದು ಬೇಸಿಗೆ ರಜೆ ಸ್ಟಾರ್ಟ್ ಆಯಿತು. ಮಕ್ಕಳ ಒಂದು ಭವಿಷ್ಯದ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೇನೆ. ಎಲ್ಲದು ತಪ್ಪಿದರೆ ಕ್ಷಮಿಸಬೇಕು, ನಾನಷ್ಟು ಜ್ಞಾನಿ ಅಲ್ಲ. ಸೊ ನನ್ನ ಅನಿಸಿಕೆ, ಅಭಿಪ್ರಾಯಗಳು ನಿಮ್ಮ ಮುಂದೆ ವ್ಯಕ್ತಪಡಿಸ್ತಾ ಇರ್ತೀನಿ ಅಷ್ಟೇ ಬಿಟ್ಟರೆ ಮತ್ತು ಯಾವುದೇ ತರಹದ ದುರುದ್ದೇಶ ಆಗಿರ್ಬೋದು, ಯಾವುದೇ ಯೋಚನೆಗಳಿಲ್ಲ. ಸೊ ಬೇಸಿಗೆ ರಜೆ ಸ್ಟಾರ್ಟ್ ಆಯಿತು. ನಮ್ಮ ಮಕ್ಕಳು ಎಲ್ಲ ಮೊಬೈಲ್ ಮತ್ತು ಟಿ ವಿ ಮುಂದೆ ಇರ್ತಾರೆ ಇವತ್ತು. ಹೌದಾ? ಅವ್ರು ತಪ್ಪಿಲ್ಲ. ಯಾಕಂತೇಳಿದ್ರೆ ಆ ಸೋಷಿಯಲ್ ಮೀಡಿಯಾ, ಆ ಮಾಧ್ಯಮ ಆ ಥರ ಇದೆ, ಅವ್ರು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಸೊ ಅದರಿಂದ ದೂರ ನಾವು ತರಬೇಕು ಅಂತ ಹೇಳಿದರೆ ನಾವು ಅವರಿಗೆ ಅದು ಅಲ್ಲ ಇದು ಅಂತ ಬೇರೆ ಆ್ಯಕ್ಟಿವಿಟೀಸ್ ತೋರಿಸ್ಕೊಡ್ಬೇಕು. ಏನಪ್ಪ ಆ್ಯಕ್ಟಿವಿಟೀಸ್? ನಾವು ಸಣ್ಣಿದ್ದಾಗ ನಾವು ಏನು ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಸ್ವಿಮ್ಮಿಂಗ್ ಮಾಡಿಸ್ತಾ ಇದ್ವಿ. ಆ ಪ್ರಕಾಶ್ ಹರಿಕಂತ್ರವರು ನಮಗೆ ಸ್ವಿಮ್ಮಿಂಗನ್ನು ಫ್ರೀಯಾಗಿ ಕಲಿಸ್ತಾ ಇದ್ದರು. ಆ ಸ್ವಿಮ್ಮಿಂಗ್ ಮತ್ತು ಬೋಟಿಂಗ್ ನಾವು ಕಲ್ತಿದ್ದಕ್ಕೆ ಇವತ್ತು ನಾನು ಒಂದು ಹೊಟ್ಟೆ ತುಂಬ್ತಾ ಇದ್ದೀನಿ, ಬಿಸ್ನೆಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಸೊ ಅವರಿಗೆ ಒಂದು ಕೃತಜ್ಞತೆ. ಯಾಕಂತ ಹೇಳಿದ್ರೆ ಅವರು ನಮ್ಮ ಗುರುಗಳು. ಸೊ ಯಾರೋ ಒಂದು ಒಳ್ಳೇದು ಮಾಡಿದ್ದನ್ನು ನಾವು ನೆನಪಿಸ್ಕೊಳ್ಬೇಕಂತೆ. ಆ ಥರ ಇವಾಗ ನೋಡಿ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಇಂಜಿನಿಯರ್, ಡಾಕ್ಟರ್ ಮತ್ತು ಆಫೀಸರ್ ಆಗಬೇಕು ಅಂತಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಮ್ಮ ಮಕ್ಕಳಿಗೆ ಗೊತ್ತಿರಬೇಕು. ಮುಖ್ಯವಾಗಿ ಸ್ವಿಮ್ಮಿಂಗ್ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ 100% ಮಕ್ಕಳಿಗೆ ಸ್ವಿಮ್ಮಿಂಗ್ ಬರಲೇಬೇಕು. ಯಾಕೆ ಅಂತೇಳಿದ್ರೆ ನಾವು ಕೋಸ್ಟಲ್ ಬೆಲ್ಟಲ್ಲಿದ್ದೀವಿ. ಯಾವಾಗ ಸುನಾಮಿ ಬರುತ್ತೋ, ಯಾವಾಗ ಫ್ಲಡ್ ಬರುತ್ತೋ, ಆ KPC ಅವರು ಯಾವಾಗ ಬೇಜವಾಬ್ದಾರಿತನದಿಂದ ನೀರು ಬಿಡ್ತಾರೋ ನಮ್ಗೆ ಗೊತ್ತಿಲ್ಲ. ಸೊ ನಾವು ಅದಕ್ಕೆ ರೆಡಿ ಆಗಬೇಕು ಅಂತ ಹೇಳಿದ್ರೆ ನಮಗೆ ಸ್ವಿಮ್ಮಿಂಗ್ ಬರಬೇಕು. ವಾಟರ್ ಆ್ಯಕ್ಟಿವಿಟೀಸ್ ನಮ್ಗೆ ಗೊತ್ತಿರಬೇಕು. ಕಯಾಕಿಂಗ್ ಆಗಿರ್ಬೋದು ಮತ್ತು ಪ್ಯಾರಾಸಿಲಿಂಗ್ ಆಗಿರ್ಬೋದು. ನಮ್ಮಲ್ಲಿ ಕಾರವಾರ ಇಷ್ಟು ದೊಡ್ಡ ಸಮುದ್ರ, ನದಿ ಇರುವುದರಿಂದ ನಾವು ಅದನ್ನು ಕಲೀಲಿಕ್ಕೆ ನಮ್ಮ ಹತ್ರ ಸೌಕರ್ಯಗಳು ಇದ್ದಾವೆ. ಆದರೆ ನಾವು ಕರೆಕ್ಟಾಗಿ ಅಲ್ಲಿ ರೀಚ್ ಆಗ್ತಾ ಇಲ್ಲ. ನಮ್ಮಲ್ಲಿ ಹಣದ ಅಭಾವ ಇದೆ. ನಮ್ಮ ಬಡ ಮಕ್ಕಳಿಗೆ ಅದನ್ನು ಬೇರ್ ಮಾಡುವಂತಕ್ಕಂಥ ತಾಕತ್ತಿಲ್ಲ. ಆದರೆ ನಿಮಗೆ ಹಕ್ಕಿದೆ, ಆ ತಾಕತ್ತು ಇದೆ. ಹೇಗೆ ಅಂತ ಹೇಳಿದರೆ ಗಮನಿಸಿ, ಕಂಪನಿಗಳಿದ್ದಾವೆ ನಮ್ಮಲ್ಲಿ. ಕಾರವಾರದಲ್ಲಿರುವಂತಕ್ಕಂಥ 5 ಕೋಟಿ ಮೇಲೆ ಪ್ರಾಫಿಟನ್ನು ಗಳಿಸುವಂತಕ್ಕಂಥ ಎಲ್ಲ ಕಂಪನಿಗಳ 2% ಆಫ್ CSR ಫಂಡನ್ನು ನಾವು ಈ ಸಾಮಾಜಿಕ ಚಟುವಟಿಕೆ, ನಮ್ಮ ಮಕ್ಕಳ ಭವಿಷ್ಯ ರೂಪಿಸಲಿಕ್ಕೆ ನಾವು ಅದನ್ನು ಉಪಯೋಗಿಸ್ಕೋಬಹುದು. ಇಲ್ಲದಿದ್ದರೆ ಆ ಮುಂದೆ ಯಾವ ಕಂಪನಿಗಳು ತಮ್ಮ ಲಾಸ್ ಆ್ಯಂಡ್ ಪ್ರಾಫಿಟಲ್ಲಿ ತೋರಿಸ್ತಾರಲ್ಲ, ಅದನ್ನು ಒಂದು ವೇಳೆ ತೋರಿಸ್ಬಿಟ್ಟು ಆ CSR ನಿಧಿನ ಉಪಯೋಗ ಮಾಡದೇ ಇದ್ದರೆ ಅವರ ಮೇಲೆ ಕಾನೂನು ಪ್ರಕಾರ ಕೇಸ್ ದಾಖಲೆ ಮಾಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ನನ್ನ ಒಂದು ಮನವಿ. ಸೊ ಆದ್ದರಿಂದ ಈ ಥರ ಒಂದು ಕಾರ್ಯ ಮುಂದೆ ಆದರೆ ನಾನೇ ಇರ್ಬೋದು, ನಾನೇ ಒಂದು 5 ಕೋಟಿ ಮೇಲೆ ನಾನು ಪ್ರಾಫಿಟ್ ಗಳಿಸಿದ್ರೆ ನಾನು 2% ಆಫ್ CSR ಫಂಡ್ ಸಾಮಾಜಿಕ ಚಟುವಟಿಕೆಗಳಿಗೆ ನಾನು ಕೊಡಲೇಬೇಕು. ನಾನೇ ನಮ್ಮ ಅಪ್ಪಂದು ಕೊಡ್ತಾ ಇಲ್ಲ, ಹಕ್ಕು ನಿಮ್ಮದು, ಕೊಡಬೇಕು, ನಾನು ಕೊಡಲೇಬೇಕು. ಆದ್ದರಿಂದ ದಯವಿಟ್ಟು ಕಾನೂನಿನ ಪ್ರಕಾರ ಏನು ದುಡ್ಡಿದೆಯೋ ಈ ಎಲ್ಲ ಕಂಪನೀಸ್ಗಳಿಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಕಾರವಾರ ಆಗಿರ್ಬೋದು, ಉತ್ತರ ಕನ್ನಡ ಆಗಿರ್ಬೋದು, ಯಾರ್ಯಾರಿಗೆ ಎಲ್ಲೆಲ್ಲಿ ಕಂಪನಿಗಳಿದೆ ಅಲ್ಲಿಂದ ಲೋಕಲ್ ಸಾಮಾಜಿಕ ಚಟುವಟಿಕೆಗಳಿಗೆ ಕೊಡಿ. ನಮ್ಮ ವಿದ್ಯಾರ್ಥಿಗಳಿಗೆ ಗಟ್ಟಿ ಮಾಡಿಸಿ, ಅವರಿಗೆ ಆ್ಯಕ್ಟಿವಿಟೀಸಲ್ಲಿ ಗಟ್ಟಿ ಮಾಡಿ. ಯಾಕಂದರೆ ಇವತ್ತಿನ ನಮ್ಮ ವಿದ್ಯಾರ್ಥಿಗಳು ಮುಂದಿನ ನಾಗರಿಕರು. ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ, ನಾವು ಇವತ್ತು ಅವರಿಗೆ ಒಂದು ಸ್ವಿಮ್ಮಿಂಗ್ ಕಲಿಸಿದ್ವಿ, ಆ್ಯಕ್ಟಿವಿಟೀಸ್ ಕಲಿಸಿದ್ವಿ, ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಮುಂದಾದರೆ ಅವರು ತುಂಬ ಸದೃಢ ಕಾರವಾರನ ಕಟ್ಬೋದು, ರಚನೆ ಮಾಡ್ಬೋದು. ಇವಾಗ ನೋಡಿ, ನಮಗೆ ಸ್ವಿಮ್ಮಿಂಗ್ ಯಾಕೆ ಬೇಕಪ್ಪ ಅಂತ ಹೇಳಿದರೆ, ಆ KPC ಅವರು ಲಾಸ್ಟ್ ಟೈಮ್ ಫ್ಲಡ್ 2 ಸತಿಗೆ ನಮಗೆ ನೀರು ಬಿಟ್ಟು ಎಲ್ಲ ಆಸ್ತಿ ಪಾಸ್ತಿ ಹಾನಿ ಮಾಡಿಕೊಂಡು ನಮಗೆ ಅವರು ತಾನಲ್ಲ ನಾನಲ್ಲ ಅಂತ ಕೂತ್ಕೊಂಡು ಬಿಟ್ಟಿದ್ದಾರೆ. ಆದರೆ 1 ರೂಪಾಯಿನೂ ಫಲಾನುಭವಿಗಳಿಗೆ, ಸಂತ್ರಸ್ತರಿಗೆ 1 ರೂಪಾಯಿನೂ CSR ಫಂಡ್ ಆಗಲಿ ಅವ್ರ ದುಡ್ಡು 1 ರೂಪಾಯಿ ಕೊಡದೇನೆ ಯಾಮಾರಿಸ್ಬಿಟ್ಟಿದ್ದಾರೆ. ಆದರೆ ನಾನು ಹೇಳ್ತಾ ಇರೋದು ಅಷ್ಟೇ, ಮುಂದೆ ಮತ್ತೆ ಫ್ಲಡ್ ಬಂದರೆ ನಮ್ಗೆ ಈಜು ಬಂದಿರಬೇಕು, ನಮ್ಮ ವಿದ್ಯಾರ್ಥಿಗಳಿಗೆ ಈಜು ಬರಬೇಕು, ಬೋಟ್ ನಡೆಸ್ಲಿಕ್ಕೆ ಗೊತ್ತಾಗಬೇಕು, ಯಾವುದೇ ಥರದ ಜಲಸಾಹಸ ಕ್ರೀಡೆಗೆ ಅವರು ಒಂದು ತರಬೇತಿನ ಪಡೆದಿರಬೇಕು. ಅದನ್ನು ಕೊಡುವಂತಕ್ಕಂಥ ಕಾರ್ಯ KPC ಅವರ CSR ಫಂಡ್ ನಮಗಿಲ್ಲಿ ಉಪಯೋಗ ಆಗಬೇಕು. ಅದನ್ನು ನೀಡಿಸುವಂತಕ್ಕಂಥ ಜವಾಬ್ದಾರಿ ಮಾನ್ಯ ಶಾಸಕರಲ್ಲಿ ವಿನಂತಿ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ದಯವಿಟ್ಟು ಸಾಹೇಬ್ರೆ, ಯಾವ್ಯಾವ ಕಂಪನಿಗಳು ಇವಾಗ ನೀವು NPCIಲಿಂದ ಒಂದು 3 ಆ್ಯಂಬುಲೆನ್ಸನ್ನು ಅವರು ಕೊಟ್ಟಿದ್ದಾರೆ ಆರೋಗ್ಯ ಇಲಾಖೆಗೆ, ಒಳ್ಳೆಯ ವಿಷಯ. ಆದರೂ ಅದು 100ರಲ್ಲಿ ಒಂದು 5% ಅಷ್ಟೇ. ಆದರೆ 100% ಮತ್ತೆ ಬರೋದಿದೆ, ಅವ್ರ ಕಡೆಯಿಂದ ಬರುತ್ತೆ, ನನಗೆ ಗ್ಯಾರಂಟಿ ಇದೆ. NPCIL ಅವರು ಮತ್ತೆ ಕೊಡಬೇಕು. ಅದು ನಮ್ಮ ಹಕ್ಕು, ನಮ್ಗೆ ಕೊಡಲೇಬೇಕು. ಅದೇ ಥರ ನಾವು NPCIL ಒಂದೇ ಅಲ್ಲ,
ಮಿಕ್ಕಿದ KPC ಆಗಿರ್ಬೋದು, ನಮ್ಮ ಬಿಲ್ಟ್ ಬಲ್ಲಾರ್ಪುರ ಇಂಡಸ್ಟ್ರಿ, ಸೋಲಾರಿಸ್ ಕ್ಯಾಂಪ್ಟೆಕ್ ಏನೋ IRB ಅವರಾಗಿರ್ಬೋದು, ಈ ದೊಡ್ಡ ದೊಡ್ಡ ಕಂಪನಿಗಳಾಗಿರ್ಬೋದು, ದೊಡ್ಡ ದೊಡ್ಡ ಬ್ಯಾಂಕ್ಗಳಾಗಿರ್ಬೋದು, ಎಲ್ಲರ CSR ಫಂಡ್ ಹಣನ ನಮ್ಮ ವಿದ್ಯಾರ್ಥಿಗಳ ಏಳಿಗೆಗೆ, ವಿದ್ಯಾರ್ಥಿಗಳಿಗೆ ಕಲೀಲಿಕ್ಕೋಸ್ಕರ ಮತ್ತು ನಮ್ಮ ಈ ಏನು ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ನಮ್ಮ ಮಕ್ಕಳಿಗೆ ಸಿಗಲಿಕ್ಕೋಸ್ಕರ ದಯವಿಟ್ಟು ನೀವು ಶ್ರಮ ಪಡಬೇಕು ಮತ್ತು ಅವರ ಹಕ್ಕನ್ನು ಅವರಿಗೆ ಕೊಡಬೇಕು ಅಂಥೇಳಿ ತಮ್ಮಲ್ಲಿ ವಿನಂತಿ ಇದೆ. ಹಾಗೆ ಈಗ ನಮ್ಮಲ್ಲಿ ಈಗ ಬೇಸಿಗೆ ಶಿಬಿರ 1 ರಿಂದ 2 ತಿಂಗಳ ಇದೆ. ಕೆಲವೊಂದು ಸಮರ್ ಕ್ಯಾಂಪ್ಗಳು ಶಿಬಿರಗಳನ್ನು ಏರ್ಪಡಿಸ್ತಾ ಇದ್ದಾರೆ, ಬೇಸಿಗೆ ಶಿಬಿರವನ್ನು ಏರ್ಪಡಿಸ್ತಾ ಇದ್ದಾರೆ. ಅವರಿಗೆ ಈ ನಮ್ಮ ಮಕ್ಕಳಿಗೆ ಆ ದುಡ್ಡನ್ನು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲರಿಗೂ ಇಂಟ್ರೆಸ್ಟ್ ಇದೆ ಮಕ್ಕಳಿಗೆ. ಆ ಬೇಸಿಗೆ ಶಿಬಿರದಲ್ಲಿ ತುಂಬ ಕಲಿಸ್ತಾರೆ, ಕರಾಟೆ ಕಲಿಸ್ತಾರೆ, ಡಾನ್ಸ್ ಕಲಿಸ್ತಾರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಕಲಿಸ್ತಾರೆ, ಆಮೇಲೆ ಸ್ವಿಮ್ಮಿಂಗ್ ಕಲಿಸ್ತಾರೆ, ಆಮೇಲೆ ಪಿಕ್ನಿಕ್ ತೊಗೊಂಡು ಹೋಗ್ತಾರೆ. ಎಲ್ಲ ತರಹದ ಅವರಿಗೆ ಮಕ್ಕಳಿಗೆ ಖುಷಿ ಪಡುವಂತಕ್ಕಂಥ ಎಲ್ಲ ಚಟುವಟಿಕೆಗಳು ಆ ಬೇಸಿಗೆ ಶಿಬಿರದಲ್ಲಿ ಆಗ್ತದೆ. ಆ ಬೇಸಿಗೆ ಶಿಬಿರಕ್ಕೆ ದುಡ್ಡು ಕೊಡುವಂತಕ್ಕಂಥ ಜವಾಬ್ದಾರಿ KPC ಅವರದ್ದಾಗಿರಬೇಕು. ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ನಡೆಸುವಂತಕ್ಕಂಥ ಪಾಪ ದುಡ್ಡು ಕೊಟ್ಟು 100 ರೂಪಾಯಿ ಕೊಟ್ಟು ನಮ್ಮ ಮಕ್ಕಳಿಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಅಂಥವರಿಗೆ ಆ ಸ್ವಿಮ್ಮಿಂಗ್ ಪೂಲ್ ಅವರಿಗೆ ನಮ್ಮ KPC ಅವರು ದುಡ್ಡು ಕೊಟ್ಟು ಸ್ವಿಮ್ಮಿಂಗ್ ಕಲಿಸ್ಬೇಕು. ಇದೆಲ್ಲ ಚಟುವಟಿಕೆಗಳು ನಮ್ಮ ವಿದ್ಯಾರ್ಥಿಗಳು ಈಗ 1-2 ತಿಂಗಳ ಅಷ್ಟೇ ಇದ್ದಾರೆ. ಸೊ ಅವರಿಗೋಸ್ಕರ ಅವರಿಗೆ ಒಂದು ಉತ್ಸಾಹ ಚಟುವಟಿಕೆಗಳನ್ನು ನೀವು ಮಾಡಿಸ್ಕೊಡ್ಬೇಕು ಅಂಥೇಳಿ ಈ CSR ನಿಧಿಯನ್ನು ಸರಿಯಾಗಿ ಬಳಕೆ ಆಗಬೇಕು ಅಂಥೇಳಿ ನನ್ನ ಒಂದು ರಿಕ್ವೆಸ್ಟ್. ಸೊ ಜೈ ಕರ್ನಾಟಕ, ಜೈ ಹಿಂದ್, ಜೈ ಕಾರವಾರ. ನಮಸ್ಕಾರ.